Friends, already discussed about main problems of visual challenge children. Already discussed. And next, what are the prevention programs of the visual challenge? ಇಲ್ಲಿ ಏನು ಪ್ರಿವೆನ್ಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ? ಪರಿಹಾರೋಪಾಯಗಳು. ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ. ಅದೇ ರೀತಿಯಾಗಿ ಈ ಇನ್ಕ್ಲೂಸಿವ್ ಸಿಸ್ಟಮ್ ಒಳಗೆ ಇಲ್ಲಿ ದೃಷ್ಟಿ ಸವಾಲುಗಳ ಮಕ್ಕಳ ಸಮಸ್ಯೆಯನ್ನು ಗುರುತಿಸಿ ಆ ಸಮಸ್ಯೆಗೆ ಪೂರಕವಾಗತಕ್ಕಂಥ ಒಂದು ಕೆಲವು ಪ್ರಿವೆನ್ಷನ್ ಅಥವಾ ಪರಿಹಾರ ಉಪಾಯಗಳನ್ನು ಕಂಡುಕೊಳ್ತಕ್ಕಂಥದ್ದು. ಯಾವ ರೀತಿಯಾಗಿ ಕಂಡುಕೊಳ್ತಕ್ಕಂಥದ್ದು? ಇಲ್ಲಿ ಯಾಕೆ ಟೀಚರ್ ಆಗಿ ಒಂದು ಪರಿಹಾರ ಉಪಾಯಗಳನ್ನು ಯಾವ ರೀತಿಯಾಗಿ ಕಂಡುಕೊಳ್ತಕ್ಕಂಥದ್ದು? ಕಣ್ಣಿನ ಮೇಲೆ ಹೆಚ್ಚಿನ ಒತ್ತಡ ಬೀಳದಂತೆ ನೋಡಿಕೊಳ್ಳತಕ್ಕಂಥದ್ದು. ಒಂದೇದು ಪ್ರಿವೆನ್ಷನ್ ಪ್ರೋಗ್ರಾಮ್ ಯಾವುದಂದ್ರೆ ಕಣ್ಣಿನ ಮೇಲೆ ಹೆಚ್ಚಿನ ಒತ್ತಡ ಬೀಳದಂತೆ ನೋಡಿಕೊಳ್ಳತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಕಣ್ಣಿನಲ್ಲಿ ಬರೆ ಉಂಟಾಗಿರುವಾಗ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಪ್ರಿವೆನ್ಷನ್ ಪ್ರೋಗ್ರಾಮ್ ಅಂದ್ರೆ ಈಗಾಗಲೇ ಪ್ರಾಬ್ಲಮ್ ಅಂದ್ರೆ ಕಣ್ಣಿನ ಬರೆಯ ದೋಷ. ಇಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ವಿ. ಅಲ್ಲಿ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದಾಗ ಅವರ ಗುಣಲಕ್ಷಣ ನೋಡಿದಾಗ ಕಣ್ಣಿನ ಬರೆಯ ದೋಷದ ಮೂಲಕ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರ್ತದೆ ಅದು ಇಲ್ಲಿ ವಿಜುವಲ್ ಚಿಲ್ಡ್ರನ್ಸ್ ಅಂದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಅನ್ನು ನಾವು ಕಾಣ್ತೇವೆ. ಯಾವ ರೀತಿಯಾಗಿ ವಿಜುವಲ್ ಚಾಲೆಂಜ್ ಚಿಲ್ಡ್ರನ್ಸ್ ಅಂತೇಳಿ ಪ್ರಾಬ್ಲಮ್ ಅನ್ನು ಕಾಣ್ತೇವೆ. ಅದೇ ರೀತಿಯಾಗಿ ಪ್ರಿವೆನ್ಷನ್ ಪ್ರೋಗ್ರಾಮ್ ಏನಂದ್ರೆ ಆ ಕಣ್ಣಿನ ಪೊರೆಗೆ ಏನ್ ಮಾಡ್ತಕ್ಕಂಥದ್ದು ಶಸ್ತ್ರಚಿಕಿತ್ಸೆಯ ಮೂಲಕ ಏನ್ ಮಾಡ್ತಕ್ಕಂಥದ್ದು ಆ ಪೊರೆಯನ್ನು ಏನ್ ಮಾಡ್ತಕ್ಕಂಥದ್ದು ದೃಷ್ಟಿ ದೋಷದಿಂದ ಮುಕ್ತನಾಗುವಂತೆ ಮಾಡ್ತಕ್ಕಂಥದ್ದು. ಎರಡನೇದು. ಮೂರನೇದಾಗಿ ಸೋಂಕು ತಗುಲಿದ ತಕ್ಷಣ ವೈದ್ಯರ ಸಲಹೆಯನ್ನು ಪಡಿತಕ್ಕಂಥದ್ದು. ಯಾವ ರೀತಿಯಾಗಿ ಅಂದ್ರೆ ಯಾವುದೇ ಒಬ್ಬ ಮಗುವಿನ ಕಣ್ಣಿನ ತೊಂದರೆ ಆದಾಗ ಆ ತೊಂದರೆಗೆ ಕಾರಕವಾಗಿರ್ತಕ್ಕಂಥ ಅಂಶಗಳನ್ನ ಪ್ರಾಬ್ಲಮ್ಸ್ ಅನ್ನ ಕಂಡುಹಿಡಿದ ನಂತರ ರಿಮಿಡಿಯಲ್ ಮೆಜರ್ಸ್ ಏನಂತಂದ್ರೆ ಆ ಸಮಸ್ಯೆಗೆ ಪರಿಹಾರ ಉಪಾಯಗಳನ್ನು ಯಾವ ರೀತಿ ಹಾಕಿದ್ರೆ ತಕ್ಷಣವೇ ಏನ್ ಮಾಡ್ತಕ್ಕಂಥದ್ದು ಕಣ್ಣಿನ ಸೋಂಕು ನಿವಾರಣೆಗೆ ಅನುಕೂಲವಾಗುವಂತೆ ವೈದ್ಯರ ಸಲಹೆಯನ್ನ ಪಡಿತಕ್ಕಂಥದ್ದು. ಅದೇ ರೀತಿಯಾಗಿ ಸಾಂಕ್ರಾಮಿಕ ರೋಗಗಳಿಂದ ರಕ್ಷಣೆಯನ್ನು ಮಾಡ್ತಕ್ಕಂಥ ಬಹಳ ಇಂಪಾರ್ಟೆಂಟ್. ಏನಂದ್ರೆ ಯಾವ ಪ್ರಿವೆನ್ಷನ್ ಪ್ರೋಗ್ರಾಮ್ ಅಂದ್ರೆ ಪ್ರಿವೆನ್ಷನ್ ಏನಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳ ಮೂಲಕನೂ ಕೂಡ ಏನಾಗತ್ತಂದ್ರೆ ಕಣ್ಣಿನ ಸಮಸ್ಯೆ ಬರ್ತದೆ. ಹಿಂದೆ ಅನೇಕ ರೀತಿಯಾಗಿರ್ತಕ್ಕಂಥ ಮಾರಕ ಕಾಯಿಲೆಗಳು ಬಂದಾಗ ಬಹಳಷ್ಟು ಜನ ತಮ್ಮ ಕಣ್ಣುಗಳನ್ನ ಕಳ್ಕೊತಿದ್ರು. ಆದರೆ ಇವತ್ತು ನಮ್ಮ ಮೆಡಿಕಲ್ ಫೆಸಿಲಿಟೀಸ್ ಹೆಚ್ಚಾಗಿರೋದು ಏನಾಗಿತ್ತಂದ್ರೆ ರೋಗ ನಿರೋಧಕ ಶಕ್ತಿ ಮಗುವಿನಲ್ಲಿ ಪ್ರತಿಯೊಬ್ಬ ಮಗುವಿನಲ್ಲಿ ಇರೋದ್ರಿಂದ ಈ ಒಂದು ಸಮಸ್ಯೆ ಕಡಿಮೆ ಆಗ್ತದೆ. ಒಂದು ವೇಳೆ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಮಗು ಏನಾದರೂ ಇತ್ತಂದ್ರೆ ಆ ಸಾಂಕ್ರಾಮಿಕ ರೋಗದಿಂದ ಮುಕ್ತನನ್ನಾಗಿ ಮಾಡ್ತಕ್ಕಂಥದ್ದು, ರೋಗದಿಂದ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಿವೆನ್ಷನ್ ಪ್ರೋಗ್ರಾಮ್ ಅಂದ್ರೆ ಪರಿಹಾರ ಉಪಾಯ ಅಂದ್ರೆ ಒಬ್ಬ ಮಗುವಿಗೆ ತಾಯಿ ಜನ್ಮ ನೀಡ್ತಕ್ಕಂಥ ತಾಯಿಗೆ ಏನ್ ಮಾಡ್ತಕ್ಕಂಥದ್ದು ತಾಯಿಯ ಮುಕ್ತ ರೀತಿಯಾಗಿರ್ತಕ್ಕಂಥ ಆರೋಗ್ಯವನ್ನ ಕಾಪಾಡ್ತಕ್ಕಂಥದ್ದು. ಯಾವ ರೀತಿ ಅಂದ್ರೆ ಗರ್ಭಾವಸ್ಥೆಯಲ್ಲಿಯೇ ಮಗುವಿಗೆ ಜನ್ಮ ನೀಡ್ತಕ್ಕಂಥ ತಾಯಿಗೆ ಏನ್ ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ತಾಯಿ ಮತ್ತು ಮಗುವಿನ ಆರೋಗ್ಯ ಕಾರ್ಯಕ್ರಮ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ ಹಿಂದಿನ ಈಗಾಗಲೇ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದ್ರೆ ತಾಯಿ ಮತ್ತು ಮಗುವಿನ ಆರೋಗ್ಯ ಕಾರ್ಯಕ್ರಮ ಅಂತ ಹೇಳಿದಲ್ಲ, ಇಲ್ಲಿ ಗರ್ಭಾವಸ್ಥೆ ಆಗಿರ್ತಕ್ಕಂಥ ತಾಯಿಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಆರೋಗ್ಯವನ್ನ ಕಾಪಾಡಿಕೊಂಡು ಹೋಗುವಂತೆ ಮಾಡ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಏನಾಗದು ಪ್ರಿವೆನ್ಷನ್ ಪ್ರೋಗ್ರಾಮ್. ಒಂದೇದು ಕಣ್ಣಿನ ಮೇಲೆ ಒತ್ತಡ ಬೀಳದಂತೆ ನೋಡಿಕೊಳ್ತಕ್ಕಂಥದ್ದು. ಒಂದು ವೇಳೆ ವರ್ಗಕೊಡಗಿರ್ತಕ್ಕಂಥ ಮಗು ಡಿಸೇಬಲ್ ಚಿಲ್ಡ್ರನ್ಸ್ ಇತ್ತಂದ್ರೆ ವಿಜುವಲ್ ಚಾಲೆಂಜ್ ಚಿಲ್ಡ್ರನ್ಸ್ ಇತ್ತಂದ್ರೆ ಆ ಮಗುವಿಗೆ ವೈದ್ಯಕೀಯ ಸಲಹೆಯನ್ನು ಪಡಿಸಿ ಮಾಡ್ತಕ್ಕಂಥದ್ದು ಅದರ ಒಂದು ದೋಷದಿಂದ ಮುಕ್ತನಾಗಿ ಮಾಡ್ತಕ್ಕಂಥದ್ದು. ಕಣ್ಣಿನ ಪೊರೆ ಇತ್ತಂದ್ರೆ ಆ ಪೊರೆಯನ್ನು ತಿಳಿಸ್ತಕ್ಕಂಥ ವೈದ್ಯಕೀಯ ಸೌಲಭ್ಯವನ್ನು ತಿಳಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಮುಂದಿನದಾಗಿ ಸೋಂಕು ತಗುಲಿದಾಗ ಸೋಂಕದಿಂದ ಮುಕ್ತನಾಗುವಂತೆ ಮಾಡ್ತಕ್ಕಂಥದ್ದು. ಸಾಂಕ್ರಾಮಿಕ ರೋಗಗಳು ಬಂದ್ರೆ ರೋಗದಿಂದ ಮುಕ್ತನಾಗಿ ಮಾಡ್ತಕ್ಕಂಥದ್ದು. ತನ್ನ ಮಗುವಿಗೆ ಜನ್ಮಿರ್ತಕ್ಕಂಥ ತಾಯಿ ಗರ್ಭದಲ್ಲಿರುವಾಗೇನೆ ಆ ಮಗುವಿನ ಆರೋಗ್ಯವನ್ನು ಕಾಪಾಡಿಕೊಂಡು ಈ ಒಂದು ಕಣ್ಣಿನ ಸಮಸ್ಯೆ ಬರದಂತೆ ತಾಯಿಯ ಆರೋಗ್ಯ ಕಾರ್ಯಕ್ರಮವನ್ನ ಕಾಪಾಡಿಕೊಂಡು ಹೋಗ್ತದೆ. ಇವೆಲ್ಲದ ಇನ್ನೂ ಪ್ರಮುಖವಾಗಿರ್ತಕ್ಕಂಥ ಪ್ರಿವೆನ್ಷನ್ ಪ್ರೋಗ್ರಾಮ್ ಅನ್ನ ಅಥವಾ ಪರಿಹಾರ ಉಪಾಯಗಳನ್ನ ನಾವು ಕಾಣ್ತೀವಿ. ಇವೆಲ್ಲನೇ ಇನ್ನೂ ಇವೆಲ್ಲಗಳು ಕೂಡ ಅಲ್ಲದೆ ಇಲ್ಲಿ ಎಜುಕೇಶನಲ್ ಪ್ರೊಸೆಸ್ ಕೂಡ ಬಹಳಷ್ಟು ಮಹತ್ವ ಇರ್ತದೆ. ಇವುಗಳನ್ನೆಲ್ಲ ನಾವು ಕಂಡುಕೊಂಡ್ವಿ. ಸಮ್ ಟೈಮ್ ನಾವೇನು ಪ್ರಿವೆನ್ಷನಲ್ ಆಗಿ ಕಣ್ಣಿನ ಪೊರೆಯನ್ನು ತಿಳಿಸಿದ್ವಿ, ವೈದ್ಯಕೀಯ ಸೌಲಭ್ಯವನ್ನು ಪಡೆದ್ವಿ. ಅದೆಲ್ಲ ಆದಾಗ ಕೂಡ ಆ ಮಗುವಿಗೆ 1/3 ಅಂದ್ರೆ 75% ಮಾತ್ರ ಗುಣಮುಖನಾಗಿ 25% ಗುಣಮುಖ ಆಗಲಿಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ಕೂಡ ಮಗು ಲರ್ನಿಂಗ್ ಡಿಸಬಿಲಿಟಿ ಏನಾಗುತ್ತೆ. ಲರ್ನಿಂಗ್ ಡಿಸಬಿಲಿಟಿಗೆ ಮೇನ್ ರೀಸನ್ ಅಂತಂದ್ರೆ ಫಿಸಿಕಲ್ ಡಿಸಬಿಲಿಟಿ. ಲರ್ನಿಂಗ್ ಡಿಸಬಿಲಿಟಿಗೆ ಸೋ ಮೆನಿ ನಂಬರ್ ಆಫ್
ಪ್ರಾಬ್ಲಮ್ಸ್ ಇರ್ತಾವೆ. ಆ ಪ್ರಾಬ್ಲಮ್ಸ್ ಏನಂದ್ರೆ ಫಿಸಿಕಲ್ ಚಾಲೆಂಜಸ್ ಇರ್ಬೋದು, ಫಿಸಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಮೆಂಟಲ್ ಚಾಲೆಂಜ್ ಇರ್ಬೋದು, ಮೆಂಟಲ್ ಪ್ರಾಬ್ಲಮ್ಸ್ ಇರ್ಬೋದು. ಅದೇ ರೀತಿಯಾಗಿ ಈ ಪಂಚೇಂದ್ರಿಯಗಳಲ್ಲಿ ಯಾವುದೇ ಒಂದು ಅಂಗದ ಸಮಸ್ಯೆ ಇರ್ಬೋದು, ಇವುಗಳನ್ನ ಹೋಗಲಾಡಿಸೋದಕ್ಕಾಗಿ ಏನ್ ಮಾಡ್ತಕ್ಕಂಥದ್ದು ಇಲ್ಲಿ ಎಜುಕೇಶನಲ್ ಪ್ರಾಜೆಕ್ಟ್ಸ್ ಕೂಡ ಬಹಳಷ್ಟು ಮಹತ್ವ ಇರ್ತದೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ದೇಹದ ಅಂಗ ವೈಫಲ್ಯತೆ ಬಂದಾಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಡಿಷನಲ್ ಅಂಗಗಳ ಕಾರ್ಯವನ್ನು ಮಾಡಲಿಕ್ಕೆ ಪರಿಹಾರ ರೂಪಗಳನ್ನು ಹೆಂಗೆ ಕಂಡುಕೊಳ್ತೀವಲ್ಲ, ಹಾಗೆ ಇಲ್ಲಿ ಏನ್ ಮಾಡ್ತಕ್ಕಂಥದ್ದು ಎಜುಕೇಶನಲ್ ಪ್ರೊವಿಷನ್ಸ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಯಾವ ರೀತಿಯಾಗಿ ಎಜುಕೇಶನಲ್ ಪ್ರೊವಿಷನ್ಸ್ ಅಂದ್ರೆ ವಿಜುವಲ್ ಫಂಕ್ಷನಿಂಗ್ ಅಂದ್ರೆ ಇಲ್ಲಿ ಎಜುಕೇಶನಲ್ ಪ್ರೊವಿಷನ್ಸ್ ಒಂದೇದು ಏನಂದ್ರೆ ವಿಜುವಲ್ ಫಂಕ್ಷನಿಂಗ್ ಅಂದ್ರೆ ಕಣ್ಣಿನ ಕೆಲಸವನ್ನು ಮಾಡ್ತಕ್ಕಂಥ ಆಯಾಮಗಳನ್ನು ಫಂಕ್ಷನಿಂಗ್ ಮಾಡ್ತಕ್ಕಂಥದ್ದು. ಎರಡನೇದಾಗಿ ಓರಿಯೆಂಟೇಷನ್ ಅಂಡ್ ಮೊಬ್ಯಾಲಿಟಿ ಏಡ್ಸ್. ಓರಿಯೆಂಟೇಷನ್ ಅಂಡ್ ಮೊಬ್ಯಾಲಿಟಿ ಏಡ್ಸ್ ಅಂದ್ರೆ ಮಗು ಸುಲಭದಲ್ಲಿಯೇ ಕಲಿಯುವಂತಹ ಓರಿಯೆಂಟೇಷನ್ ಪ್ರೋಗ್ರಾಮ್, ಪರಿಹಾರ ಉಪಾಯಗಳನ್ನ ಕಂಡುಕೊಳ್ತಕ್ಕಂಥದ್ದು. ಅವುಗಳನ್ನ ಕಂಡುಕೊಂಡ ನಂತರ ಎಜುಕೇಶನಲ್ ಪ್ರೊವಿಷನ್ಸ್ ಏನ್ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ಮಗುವಿಗೆ ಕಣ್ಣು ಕಾಣದೇ ಇದ್ದಂಥ ಮಗು ವಿಜುವಲ್ ಚಾಲೆಂಜ್ ಇರ್ತಂದ್ರೆ ಆ ಕಣ್ಣಿನಿಂದ ಮಾಡ್ತಕ್ಕಂಥ ಕೆಲಸಗಳಿಗೆ ಪೂರಕವಾಗ್ತಕ್ಕಂಥ ಕಲಿಕೆಗೆ ಪೂರಕವಾಗ್ತಕ್ಕಂಥ ಸಾಧನ ಸಲಕರಣೆಗಳನ್ನ ಒದಗಿಸಿಕೊಡ್ತಕ್ಕಂಥದ್ದು ಮೊಬ್ಯಾಲಿಟಿ ಏಡ್ಸ್. ಚಲನಶೀಲವಾಗಿರ್ತಕ್ಕಂಥ ಸಾಧನ ಸಲಕರಣೆಗಳು, ಪಾಠೋಪಕರಣಗಳು, ಉಪಕರಣಗಳು, ಅವುಗಳನ್ನ ಏನ್ ಮಾಡ್ತಕ್ಕಂಥದ್ದು ಒದಗಿಸಿ ಕೊಡ್ತಕ್ಕಂಥದ್ದು. ಲಿಸ್ನಿಂಗ್ ಸ್ಕಿಲ್, ಅದೇ ರೀತಿಯಾಗಿ ಲಿಸ್ನಿಂಗ್ ಸ್ಕಿಲ್ ಯಾವ ರೀತಿಯಾಗಿ ಅಂದ್ರೆ ಇಲ್ಲಿ ಯಾವುದೇ ಒಂದು ವಸ್ತುವನ್ನ ಗ್ರಹಿಸಿ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ತಕ್ಕಂಥದ್ದು ಟ್ರೈನಿಂಗ್ ಅನ್ನ ಕೊಡ್ತಕ್ಕಂಥದ್ದು. ಯಾವ ರೀತಿಯಾಗಿ ಲಿಸ್ನಿಂಗ್ ಸ್ಕಿಲ್ಸ್ ಅನ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಆ ಸ್ಕಿಲ್ ಅನ್ನು ಡೆವಲಪ್ಮೆಂಟ್ ಮಾಡಿದಾಗ ಆ ಮಗು ಏನಾಗುತ್ತೆ ಅಂದ್ರೆ ಎಜುಕೇಶನಲ್ ಪ್ರೊವಿಷನ್ಸ್ ಪಡ್ಕೊಂಡು ಸಾಮಾನ್ಯ ಮಗುವಿನಂತೆ ಹಂತವಾಗಿ ಕಲಿಕೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯತೆ ಇದೆ. ಅಂತ ಸಂದರ್ಭದಲ್ಲಿ ಇನ್ಕ್ಲೂಸಿವ್ ಸಿಸ್ಟಮ್ ನಲ್ಲಿ ಆ ಮಗು ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಫೋರ್ತ್ ಒನ್ ಈಸ್ ಬ್ರೈನ್ ಲಿಫ್ಟಿಂಗ್. ಇಲ್ಲಿ ಡಿಸೇಬಲ್ ಚಿಲ್ಡ್ರನ್ಸ್ಗೆ ನಾವು ಬ್ರೈನ್ ಲಿಫ್ಟಿಂಗ್ ಯಾಕೆ ಕೊಡ್ಬೇಕಂತಂದ್ರೆ ಯಾವ ರೀತಿಯಾಗಿ ಅಂದ್ರೆ ಇಲ್ಲಿ ಆ ಮಗುವಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಕ್ಷರಗಳನ್ನು ಗುರುತಿಸಲಿಕ್ಕೆ ಆಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ಆ ಮಗುವಿಗೆ ಸಂಪೂರ್ಣವಾಗಿ ಅಕ್ಷರಗಳ ಕಲ್ಪನೆ ಬರುವಂತೆ ನಾವೇನ್ ಮಾಡ್ಬೇಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಬ್ರೈನ್ ಲಿಪಿ ಅಂತ ಏನ್ ಹೇಳ್ತೀವಲ್ಲ, ಆ ಲಿಪಿಯನ್ನು ಏನ್ ಮಾಡ್ತಕ್ಕಂಥದ್ದು ಬ್ರೈಲಿ, BRAILL, ಬ್ರೈಲಿ ಅಂತ ಏನ್ ಹೇಳ್ತಾರಲ್ಲ ನಾವು ಸಾಮಾನ್ಯವಾಗಿ ಬ್ರೈನ್ ಲಿಪಿ ಅಂತ ಕರಿತೀವಿ. ಅವುಗಳನ್ನ ಏನ್ ಮಾಡ್ಬೇಕಂದ್ರೆ ಮಗುವಿಗೆ ಕಲಿಯಲಿಕ್ಕೆ ಪೂರಕವಾಗುವಂತೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ಉದಾಹರಣೆಗಾಗಿ ಎ ಅಂತ ಕಂಡುಹಿಡಿಬೇಕಾದ್ರೆ ಆ ಮಗು ಆ ಒಂದು ಹಾಳೆ ಮೇಲಿರ್ತಕ್ಕಂಥ ಚೀಟಿಗಳಿಗೆ ಏನ್ ಮಾಡ್ತಕ್ಕಂಥದ್ದು ಆ ಸಾಧನದ ಮೂಲಕ ಈ ರೀತಿ ಗುರುತು ಮಾಡ್ತಕ್ಕಂಥದ್ದು. ಇದು ಎ ಅಂತೇಳಿ ಆ ಮಗು ಗುರುತಿಸ್ತದೆ. ಅದೇ ರೀತಿಯಾಗಿ ಬಿ ಅಂತ ಕಂಡುಹಿಡಿಬೇಕಾದ್ರೆ ಈ ರೀತಿಯಾಗಿ ಈ ಗುಂಪಿನ ಮೂಲಕ ಇಲ್ಲಿ ಗುರುತು ಮಾಡತಕ್ಕಂಥದ್ದು. ಸಿ ಅಂದ್ರೆ ಏನ್ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಈ ವಸ್ತುಗಳ ಮೇಲೆ ಗುರುತನ್ನ ಮಾಡ್ತಕ್ಕಂಥದ್ದು. ಡಿ ಅಂದ್ರೆ ಏನ್ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಗುರುತು ಮಾಡ್ತಕ್ಕಂಥದ್ದು. ಹೀಗೆ ಆ ಅಕ್ಷರಗಳ ಕಲ್ಪನೆ ಬರುವಂತೆ ಏನ್ ಮಾಡ್ತಕ್ಕಂಥದ್ದು ಎಜುಕೇಶನಲ್ ಪ್ರೊವಿಷನ್ಸ್ ಅನ್ನ ಒದಗಿಸಿಕೊಡ್ತಕ್ಕಂಥದ್ದು. ಇದು ವಿಶೇಷ ಮಕ್ಕಳಿಗೆ ವಿಶೇಷ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಯಾವ ರೀತಿಯಾಗಿ ಸಾಮಾನ್ಯ ಮಕ್ಕಳಿಗೆ ಸಾಧನ ಸಲಕರಣೆಗಳನ್ನು ಬಳಸುತ್ತೇವೆಯೋ ಅದೇ ವಿಶೇಷ ರೀತಿಯ ಮಕ್ಕಳಿಗೆ ವಿಶೇಷ ರೀತಿಯಾಗಿರ್ತಕ್ಕಂಥ ಎಜುಕೇಶನಲ್ ಪ್ರೊವಿಷನ್ಸ್ ಅನ್ನ ಈ ರೀತಿಯಾಗಿ ಬಳಸ್ತಕ್ಕಂಥದ್ದು. ವಿಜುವಲ್ ಏಡ್ಸ್ ಅನ್ನು ಬಳಸ್ತಕ್ಕಂಥದ್ದು, ಮೂವಿಂಗ್ ಏಡ್ಸ್ ಅನ್ನು ಬಳಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಾಮಾನ್ಯ ಮಕ್ಕಳಿಗೆ ಕರಿಕ್ಯುಲಮ್ ಯಾವ ರೀತಿ ಇರುತ್ತದೆ ಅದೇ ರೀತಿಯಾಗಿ ವಿಜುವಲ್ ಚಾಲೆಂಜಸ್ ಕೂಡ ಈ ರೀತಿಯಾಗಿರ್ತಕ್ಕಂಥ ಪಠ್ಯಕ್ರಮಕ್ಕೆ ಪೂರಕವಾಗ್ತಕ್ಕಂಥ ಭದ್ರ ಬುನಾದಿಯಾಗಿರ್ತಕ್ಕಂಥ ಈ ಒಂದು ಕಲಿಕಾ ಏಡನ್ನ ಒದಗಿಸುವ ಪ್ರೊವಿಷನ್ಸ್ ಅನ್ನ ಒದಗಿಸಿ ಕೊಡ್ತಕ್ಕಂಥದ್ದು. ಇದಾದ ನಂತರ ಆಡಿಯೋ ವಿಜುವಲ್ ಏಡ್ಸ್ ಅನ್ನು ಒದಗಿಸಿಕೊಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಆಡಿಯೋ ವಿಜುವಲ್ ಏಡ್ಸ್ ಅನ್ನು ಕೂಡ ಏನ್ ಮಾಡ್ತಕ್ಕಂಥದ್ದು ಎಜುಕೇಶನಲ್ ಪ್ರೊವಿಷನ್ಸ್ ಆಗಿ ಒದಗಿಸಿಕೊಡ್ತಕ್ಕಂಥದ್ದು. ಆಪ್ಟಿಕಲ್ ಕ್ಯಾರೆಕ್ಟರಿಸ್ಟಿಕ್ ರಿಕಗ್ನೈಸೇಷನ್ ಅಂಡ್ ಡಿವೈಸ್, ಅದಕ್ಕೆ OCR ಅಂತ ಹೇಳ್ತಾರೆ. OCR ಅಂತಂದ್ರೆ ಆ ಒಂದು ಸಾಧನವನ್ನು ಕೂಡ ಏನ್ ಮಾಡ್ತಕ್ಕಂಥದ್ದು ಮಗುವಿಗೆ ಒದಗಿಸಿಕೊಡ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಏನಾಗತ್ತು ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಎಜುಕೇಶನಲ್ ಪ್ರೊವಿಷನ್ಸ್ ಆಫ್ ದಿ ವಿಜುವಲ್ ಚಾಲೆಂಜ್ ಚಿಲ್ಡ್ರನ್ಸ್. ಅಂದ್ರೆ ಇವಲ್ಲದೆ ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಾಧನಗಳನ್ನು ಕೂಡ ನಾವು ಕಾಣ್ತೇವೆ. ಅಂದ್ರೆ ಒಂದು ಮಗುವಿಗೆ ಕೋಲು, ಆ ಕೋಲುಗಳ ಮೂಲಕ ಏನ್ ಮಾಡ್ತಕ್ಕಂಥದ್ದು ಆ ಒಂದು ಸ್ಥಳದ ಕಗ್ಗು ದಿಮ್ಮಿಯನ್ನ ಗುರುತಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಯಾವುದೇ ಒಂದು ವಸ್ತುವಿನ ಸ್ಪಷ್ಟವಾಗಿರ್ತಕ್ಕಂಥ ಕಲ್ಪನೆಯನ್ನ ಎಜುಕೇಶನಲ್ ಪ್ರೊವಿಷನ್ಸ್ ಆಗಿರ್ತಕ್ಕಂಥ ಅಕ್ಷರಗಳ ಜ್ಞಾನವನ್ನು ಕೂಡ ಬ್ರೈನ್ ಲಿಪಿ ಮೂಲಕ ಕಂಡುಹಿಡಿತಕ್ಕಂಥದ್ದು.
ಅದೇ ರೀತಿಯಾಗಿ ವಿಜುವಲ್ ಏಡ್ಸ್ ಅನ್ನು ನಾವು ಏನ್ ಮಾಡುತ್ತಲ್ಲ, ಅದೇ ರೀತಿಯಾಗಿ ವಿಶೇಷ ರೀತಿಯಾಗಿರ್ತಕ್ಕಂಥ ವಿಜುವಲ್ ಏಡ್ಸ್ ಅನ್ನು ಕೂಡ ಬಳಸ್ತಕ್ಕಂಥದ್ದು. ಉದಾಹರಣೆಗಾಗಿ ನಮ್ಮ ಮೊಬೈಲ್ ಬೇರೆ ಇರ್ತೈತಿ, ಆ ವಿಜುವಲ್ ಚಾಲೆಂಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಅಂತ ಸಮಸ್ಯೆ ಇದ್ದಂಥವ್ರು ಬಳಸ್ತಕ್ಕಂಥ ಮೊಬೈಲ್ ಬೇರೆ ಇರ್ತೈತಿ. ಅವರ ಕಡೆಗೆ ಎಜುಕೇಶನಲ್ ಪ್ರಾಜೆಕ್ಟ್ಸ್ ಬೇರೆ ಇರ್ತವೆ, ನಮ್ಮ ಬೇರೆ ಇರ್ತವೆ. ಆ ಎಲ್ಲ ಪ್ರಾಜೆಕ್ಟ್ಸ್ ಅನ್ನ ಒದಗಿಸಿಕೊಡ್ತಕ್ಕಂಥದ್ದು. ಹೀಗಲ್ಲದೆ ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಾಧನಗಳನ್ನ, ಸಲಕರಣೆಗಳನ್ನ, ಎಜುಕೇಶನಲ್ ಪ್ರಾಜೆಕ್ಟ್ಸ್ ಅನ್ನು ಏನ್ ಮಾಡ್ತಕ್ಕಂಥದ್ದು ಒಂದಿಲ್ಲ ಒಂದು ರೀತಿಯಲ್ಲಿ ನಾವು ಒದಗಿಸಿದಾಗ ಮಾತ್ರ ಏನಾಗ್ತಂದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಇಂದ ಏನಾಗ್ತಂದ್ರೆ ಈ ಎಲ್ಲ ರಿಮಿಡಿಯಲ್ ಮೆಥಡ್ಸ್ ಅನ್ನ, ವೈದ್ಯಕೀಯವಾಗಿರ್ತಕ್ಕಂಥ ರಿಮಿಡಿಯಲ್ ಮೆಥಡ್ಸ್, ಎಜುಕೇಶನಲ್ ಆಗಿರ್ತಕ್ಕಂಥ ರಿಮಿಡಿಯಲ್ ಮೆಥಡ್ಸ್, ಲಾಸ್ಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ರೂಲ್ ಆಫ್ ದಿ ಪಿಕ್ಚರ್, ಇವನ್ನೆಲ್ಲವನ್ನ ಈ ಪ್ರಾಬ್ಲಮ್ಸ್ ಅನ್ನ ಹೋಗಲಾಡಿಸಿ ಆ ಮಗುವನ್ನ ಏನ್ ಮಾಡ್ತಕ್ಕಂಥದ್ದು ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಅನ್ನು ಕೊಟ್ಟು ಇನ್ಕ್ಲೂಸಿವ್ ಶಿಫ್ಟಿಂಗ್ ಒಳಗ ಆ ಮಗು ಎಲ್ಲ ಮಗುವಿನಂತೆ ಕಲಿಕೆ ಮಾಡಲಿಕ್ಕೆ ಶಿಕ್ಷಕನ ಪಾತ್ರ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಈಗ ಎಜುಕೇಶನಲ್ ಪ್ರಾಜೆಕ್ಟ್ಸ್ ಅನ್ನು ಕೊಟ್ವಿ, ಮೆಡಿಕಲ್ ಪ್ರಾಜೆಕ್ಟ್ಸ್ ಅನ್ನು ಕೊಟ್ವಿ, ಇವನ್ನೆಲ್ಲವನ್ನು ಕೊಟ್ಟು ಈ ವಿಜುವಲ್ ಚಾಲೆಂಜಸ್ ಅನ್ನ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದ್ರೆ ಓನ್ಲಿ 50% ಮಾತ್ರ ಆ ಮಗು ಸಾಲ್ವ್ ಮಾಡಿದ್ರೆ ರಿಮೈನಿಂಗ್ 50 to 55% ಏನಂತಂದ್ರೆ ರೂಲ್ ಆಫ್ ದಿ ಟೀಚರ್ಸ್ ಪಾಲು, ಶಿಕ್ಷಕರ ಪಾತ್ರ ಅರ್ಧಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ರೀತಿಯಾಗಿದ್ರೆ ಇಲ್ಲಿ ಶಿಕ್ಷಕ ಕಲಿಕೆಯಲ್ಲಿ ಆ ಮಗು ಹಿಂದುಳಿಲಿಕ್ಕೆ ವಿಜುವಲ್ ಚಾಲೆಂಜಸ್ಗೆ ಆ ಒಂದು ಕಾರಕವಾಗಿರ್ತಕ್ಕಂಥ ಒಂದು ಅಂಶವನ್ನ ಹೋಗಿ ಮಾಡಿಸುವುದಕ್ಕಾಗಿ ಏನೇನು ರೀತಿಯಾಗಿರ್ತಕ್ಕಂಥ ಟೆಕ್ನಿಕ್ ಅನ್ನು ಬಳಸಿಕೊಂಡು ಶಿಕ್ಷಕ ವರ್ಕ್ ಮಾಡಬೇಕು. ಅದಕ್ಕಾಗಿ ಏನು ಮಾಡಬೇಕಂದ್ರೆ ಎಜುಕೇಶನಲ್ ಪ್ರಾಜೆಕ್ಟ್ಸ್ ಅಂತ ಕೊಡಬೇಕು. ಯಾವ ರೀತಿಯಾಗಿ ಮಾತನಾಡುವಾಗ ವಿದ್ಯಾರ್ಥಿಗಳ ಅಂತರವನ್ನ ಕಡಿಮೆ ಇಡಬೇಕು. ಏನೋ ಒಂದು ವಿಷಯ ಹೇಳಬೇಕಾದಾಗ ಶಿಕ್ಷಕ ಆ ಮಗುವಿನ ಹತ್ತಿರನೇ ಹೋಗಿ ಏನ್ ಮಾಡ್ಬೇಕಂದ್ರ ಆ ಮಗುವಿಗೆ ವಿಷಯದ ಸ್ಪಷ್ಟ ರೀತಿಯಾಗಿರ್ತಕ್ಕಂಥ ಅಮೂರ್ತ ಕಲ್ಪನೆಯನ್ನ ಮೂರ್ತ ರೀತಿಯಲ್ಲಿ ಬರುವಂತೆ ಟೀಚರ್ ಏನ್ ಮಾಡ್ಬೇಕಂದ್ರ ಸಮೀಪದಲ್ಲಿ ಆ ಮಗುವಿನ ಸಮೀಪದಲ್ಲಿ ಹೋಗಿ ಏನ್ ಮಾಡ್ಬೇಕಂದ್ರ ಟೀಚ್ ಮಾಡಬೇಕು. ಮಾತಿನ ಸುಳುವಿನ ಮೂಲಕ ನಿರ್ದೇಶನವನ್ನ ನೀಡತಕ್ಕಂಥದ್ದು ಅಂದ್ರೆ ಬೇರೆ ರೀತಿಯಾಗಿರ್ತಕ್ಕಂಥ ಸುಳುವುಗಳ ನೀಡುವುದರ ಮೂಲಕ ವಸ್ತುಗಳ ವಿಷಯದ ಸ್ಪಷ್ಟ ಕಲ್ಪನೆ ಬರುವಂತೆ ಶಿಕ್ಷಕ ಮಾಡಲಿಕ್ಕೆ ಸಾಧ್ಯತೆ. ವಿಷಯ ವಸ್ತು ಮತ್ತು ವಸ್ತುವಿನ ಸ್ಪಷ್ಟ ಕಲ್ಪನೆ ಏನಾಗತ್ತಂದ್ರ ಕೆಲವೊಂದು ಸುಳುವುಗಳನ್ನು ಕೊಡುವುದರ ಮೂಲಕ ಏನಾಗತ್ತಂದ್ರ ಆ ಮಗು ಗುರುತಿಡಿತೈತಿ. ಅದೇ ರೀತಿಯಾಗಿ ಮೂರನೇದು ಓದುವ ಸಾಮಗ್ರಿಗಳನ್ನ ಸುಲಭವಾಗಿ ಸಿಗುವಂತೆ ಇರಬೇಕು. ಅಂದ್ರೆ ಯಾವುದೇ ಒಬ್ಬ ಮಗು ಕಲಿಕೆಗೆ ಪೂರಕವಾಗತಕ್ಕಂಥ ಈ ವಿಜುವಲ್ ಚಾಲೆಂಜಸ್ಗೆ ಆ ಪೂರಕವಾಗಿರ್ತಕ್ಕಂಥ ಎಲ್ಲ ಸಾಧನ ಸಲಕರಣೆ ಎಜುಕೇಶನ್ ಪ್ರಾಜೆಕ್ಟ್ಸ್ ಇರುವಾಗ ಅತ್ಯಂತ ಸುಲಭ ರೀತಿಯಲ್ಲಿ ಸಿಗುವಂತೆ ಇರಬೇಕು. ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆ ಇಲ್ಲದೆ ತನ್ನ ಕೆಲಸವನ್ನು ಅತ್ಯಂತ ಸುಲಭ ರೀತಿಯಲ್ಲಿ ಮಾಡಿಕೊಂಡು ಹೋಗುವಂತೆ ಏನ್ ಮಾಡ್ಬೇಕಂದ್ರ ಇಲ್ಲಿ ಶಿಕ್ಷಕ ಅವರನ್ನೆಲ್ಲವನ್ನ ಒದಗಿಸಿ ಕೊಡಬೇಕು. ತರಗತಿಯಲ್ಲಿ ಗದ್ದಲ ಆಗದಂತೆ ನೋಡಿಕೊಳ್ಳಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಗದ್ದಲ ಆದ್ರೆ ಆ ಮಗುವಿಗೆ ಗ್ರಹಿಕೆಯ ಸಮಸ್ಯೆ ಆಗತ್ತಲ್ಲ, ಅದಕ್ಕಾಗಿ ಗ್ರಹಿಕೆಯ ಸಮಸ್ಯೆ ಆಗದಂತೆ ವರ್ಗ ಕೋಣೆಯಲ್ಲಿ ಶಾಂತತೆಯನ್ನು ಕಾಪಾಡಿಕೊಂಡು ಶಿಕ್ಷಕ ಬೋಧನೆಯನ್ನ ಮಾಡಬೇಕು. ಶಿಕ್ಷಕ ಮೂರ್ತ ರೀತಿಯಾಗಿರ್ತಕ್ಕಂಥ ಅನುಭವವನ್ನ ಒದಗಿಸಿಕೊಡ್ತಕ್ಕಂಥ ಅಂದ್ರೆ ಇಲ್ಲಿ ಯಾವುದೇ ಒಂದು ಅಮೂರ್ತ ಕಲ್ಪನೆಯನ್ನ ಸಾಮಾನ್ಯ ಮಕ್ಕಳಿಗೆ ಹೇಳಿದಾಗ ಗ್ರಹಿಕತೆ, ಆದರೆ ವಿಜುವಲ್ ಚಾಲೆಂಜ್ ಏನಂತಂದ್ರೆ ಮೂರ್ತ ಕಲ್ಪನೆಗೆ ಹೆಚ್ಚಿನ ಆದ್ಯತೆ ಇರೋದ್ರಿಂದ ಮೂರ್ತ ರೀತಿಯಾಗಿರ್ತಕ್ಕಂಥ ಕಲ್ಪನೆಗೆ ಹೆಚ್ಚಿನ ಆದ್ಯತೆ ನೀಡಿ ಏನ್ ಮಾಡ್ತಕ್ಕಂಥದ್ದು ಆ ಒಂದು ಜ್ಞಾನವನ್ನ ಒದಗಿಸಿ ಕೊಡ್ತಕ್ಕಂಥದ್ದು. ಹೀಗೆ ಬೇರೆ ರೀತಿಯಾಗಿರ್ತಕ್ಕಂಥ ಮೂರ್ತವಾಗಿರ್ತಕ್ಕಂಥ ಅನುಭವವನ್ನು ಒದಗಿಸಿಕೊಡುವ ಜೊತೆಗೆ ಶಿಕ್ಷಕ ಏನ್ ಮಾಡ್ತಕ್ಕಂತಂದ್ರೆ ಆ ಮಗುವಿಗೆ ನಾನು ದುರ್ಬಲ ಅಲ್ಲ ಅನ್ನೋ ಪರಿಕಲ್ಪನೆ ಮೂಡುವಂತೆ ಶಿಕ್ಷಕ ಏನಾಗುತ್ತಂದ್ರೆ ಸ್ನೇಹಮಯಿಯಾಗಿ ಆ ಮಗುವಿನ ನ್ಯೂನತೆಯನ್ನ ಕಲ್ಪನೆ ಬರದಂತೆ ಸಾಮಾನ್ಯ ರೀತಿಯಲ್ಲಿ ಅವನು ಏನ್ ಮಾಡ್ತಕ್ಕಂಥದ್ದು ಸಾಮಾನ್ಯ ಮಗುವಿಗೆ ಯಾವ ರೀತಿಯಾಗಿ ಸಹಕಾರವನ್ನು ನೀಡುತ್ತೇವೋ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ, ಮಮತೆ ಮತ್ತು ಪ್ರೀತಿ ಮತ್ತು ಅಂತಃಕರಣದಿಂದ ಏನ್ ಮಾಡ್ಬೇಕಂದ್ರೆ ಶಿಕ್ಷಕ ಮೇಲಿಂದ ಮೇಲೆ ಆ ಮಗುವಿನ ನ್ಯೂನತೆಗೆ ಕಾರಕವಾಗಿರ್ತಕ್ಕಂಥ ಅಂಶಗಳನ್ನ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಗಳ ಆಧಾರದ ಮೇಲೆ ಏನ್ ಮಾಡ್ತಕ್ಕಂಥದ್ದು ಆ ಪ್ರಾಬ್ಲಮ್ಸ್ ಅನ್ನ ಐಡೆಂಟಿಫಿಕೇಶನ್ ಮಾಡಿ ಎಜುಕೇಶನಲ್ ಪ್ರಾಜೆಕ್ಟ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು, ಅದೇ ರೀತಿಯಾಗಿ ಮೆಡಿಕಲ್ ಫೆಸಿಲಿಟೀಸ್ ಅನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಅವುಗಳನ್ನ ಎರಡನ್ನೂ ಕೂಡ ಯಾವ ರೀತಿಯಾಗಿ ಬಳಸಿಕೊಂಡಾಗ ಆ ಮಗುವಿನ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನ ನಿರ್ಮಿಸುವಲ್ಲಿ ಶಿಕ್ಷಕನ ಪಾತ್ರ ಬಹಳಷ್ಟು ಮಹತ್ವವಾಗಿದೆ. ಇವುಗಳೆಲ್ಲವೂ ಶಿಕ್ಷಕನ ಪಾತ್ರ ಯಾವ ರೀತಿಯಾಗಿದೆ ಅಂದ್ರೆ ಮೆಡಿಕಲ್ ಫೆಸಿಲಿಟೀಸ್ ಇರ್ಬೋದು, ಎಜುಕೇಶನಲ್ ಪ್ರಾಜೆಕ್ಟ್ಸ್ ಅನ್ನ ಅವನ್ನೆಲ್ಲವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಿಕ್ಕೆ ಸಹಕಾರವನ್ನು ನೀಡತಕ್ಕಂಥ ಏಕೈಕ ತಾಯಿಯನ್ನು ಬಿಟ್ಟರೆ ಪ್ರಮುಖವಾಗಿರ್ತಕ್ಕಂಥವ್ರು ಯಾರಂದ್ರೆ ರೂಲ್ ಆಫ್ ದಿ ಟೀಚರ್ ಅಂತ ವೆರಿ ವೆರಿ ಇಂಪಾರ್ಟೆಂಟ್.
ಸ್ನೇಹಿತರೆ, ಈಗಾಗಲೇ 2 ಅವಧಿಗಳ ಕಾಲ ಅಂದ್ರೆ 2.1 and 2 ಫಿಸಿಕಲ್ ಚಾಲೆಂಜ್ ಚಿಲ್ಡ್ರನ್ಸ್ ಅಂಡ್ ವಿಜುವಲ್ ಚಾಲೆಂಜ್ ಚಿಲ್ಡ್ರನ್ಸ್ ಬಗ್ಗೆ ಈಗಾಗಲೇ ಬಹಳಷ್ಟು ಡಿಸ್ಕಷನ್ ಮಾಡಿದ್ವಿ. ಈಗ ನಿಮಗೆ ಏನಾಗಿದೆ ಅಂದ್ರೆ ರೆಗ್ಯುಲರ್ ಕ್ಲಾಸ್ನಾಗ ಕೇಳೋದು ಬೇರೆ, ಈ ರೀತಿಯಾಗಿ ನಾವು ಏನು ಇನ್ಫಾರ್ಮೇಶನ್ ನಿಮ್ಗೆ ವಾಟ್ಸಪ್ ಹಾಕ್ತಿಲ್ಲ, ಇದರಲ್ಲಿ ಏನಾದರೂ ದೋಷಗಳು ಅಥವಾ ಇದರಲ್ಲಿ ಏನಾದರೂ ನಿಮ್ಗೆ ಸಮಸ್ಯೆಗಳು ಓದುವಾಗ ಅಥವಾ ಈ ವಿಷಯವನ್ನು ಗ್ರಹಿಕೆ ಮಾಡುವುದರಲ್ಲಿ ಸಮಸ್ಯೆಗಳಾದರೆ ನಮ್ಮ ಫೋನ್ ಮುಖಾಂತರ ಏನು ಮಾಡ್ಬೋದು ಅಂದ್ರೆ ನಮ್ಮನ್ನು ಕೇಳಿದಾಗ ನಮಗೆ ಪರಿಹಾರವಾಗಿ ನಿಮಗೆ ಏನು ಮಾಡ್ಬೋದು, ಆ ಒಂದು ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಒಂದು ವಿಷಯಗಳನ್ನು ನಿಮಗೆ ಪ್ರಕಟಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ವರ್ಗ ಕೋಣೆಯಲ್ಲಿ ಕಲಿತಿರ್ತಕ್ಕಂಥ ಅನುಭವನೇ ಬೇರೆ. ಇದೇನಾಗಿದೆ ಅಂದ್ರೆ ವಾಟ್ಸಪ್ ಮೂಲಕ ನಮ್ಮ ಧ್ವನಿ ಮತ್ತು ನಮ್ಮ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ಗ್ರಹಿಕೆ ಮಾಡಿಕೊಂಡಾಗ ಏನಾದರೂ ನಿಮ್ಮ ಗ್ರಹಿಕೆಗೆ ತೊಂದರೆ ಆದರೆ ನೀವೇನು ಮಾಡ್ರಿ, ಯಾವ ಅಂಶದ ನಿಮಗೆ ಗ್ರಹಿಕೆಗೆ ನಿಮಗೆ ಸಾಧ್ಯತೆ ಆಗೋದಿಲ್ಲೋ ಆ ಅಂಶಗಳ ಬಗ್ಗೆ ನಮ್ಮನ್ನು ಕೇಳಿದಾಗ ಫೋನ್ ಮುಖಾಂತರ ನಿಮ್ಗೆ ಏನು ಮಾಡ್ಬೋದು, ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.